ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಾಸುದೇವ ಕುಟುಂಬ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ಇನ್ನೇನು ವಂಶಿ ಈ ಕಡೆ ಸ್ವಾತಿನ ಬೆಂಗಳೂರು ಮನೆಗೆ ಕರ್ಕೊಂಡ್ ಬಂದಾಯ್ತು. ಈ ಕಡೆ ಸ್ವಾತಿ ವಂಶಿನ ಒಂದು ಕ್ಷಣ ಕೂಡ ಬಿಟ್ಟಿರ್ತಾ ಇರಲ್ಲ. ವಂಶಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಸ್ವಾತಿ ವಂಶಿ ಅವ್ರನ್ನ ಕೈನ ಹಿಡ್ಕೊಂಡ್ ಬಿಡ್ತಾಳೆ. ವಂಶಿ ಅವರು ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ, ನನ್ ಜೊತೆನೇ ಇರಿ ಅಂತ. ಈ ಕಡೆ ವಂಶಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಆಲ್ರೆಡಿ ವಂಶಿಗೆ ಸ್ವಾತಿ ಮೇಲೆ ಲವ್ ಆಗಿರತ್ತೆ. ಇನ್ನೊಂದ್ ಕಡೆ ಸ್ವಾತಿ ತವ್ರ ಮನೆಯವರು ವಂಶಿ ಈ ಕಡೆ ಸ್ವಾತಿನ ಎತ್ಕೊಂಡ್ ಬರ್ತಿರುವಾಗ ನೋಡ್ಬಿಡ್ತಾರೆ. ಸಿಕ್ಕಾಬಟ್ಟೆ ಪದ್ಮ ಅಜ್ಜಿ ಎಲ್ರು ಕೂಡ ಖುಷಿ ಪಡ್ತಾರೆ. ಇನ್ನೊಂದು ಹೊಸ ವಿಚಾರ ಅಂದ್ರೆ ಸ್ವಾತಿ ಮತ್ತೆ ವಂಶಿಯ ಮಧ್ಯ ಒಬ್ರು ಹೊಸ ವ್ಯಕ್ತಿ ಎಂಟ್ರಿ ಆಗ್ತಿದ್ದಾರೆ. ಅವನು ಸ್ವಾತಿ ಮೇಲೆ ಕಣ್ಣು ಹಾಕ್ತಾನೆ. ಅದು ಬೇರೆ ಯಾರು ಅಲ್ಲ, ವಂಶಿಯವನ ಫ್ರೆಂಡ್ ಅಜಯ್ ಅಂತ. ಸ್ವಾತಿ ಮೇಲೆ ಕಣ್ಣು ಹಾಕಿದ್ರೆ ಸ್ವಾತಿ ಸುಮ್ನೆ ಬಿಟ್ಬಿಡ್ತಾಳಾ? ಈಗಂತೂ ವಂಶಿಗೆ ಸ್ವಾತಿನ ಕಂಡ್ರೆ ಪಂಚ ಪ್ರಾಣ ಅಂತಾನೆ ಹೇಳ್ಬೋದು. ಸ್ವಾತಿಗೂ ಕೂಡ ವಂಶಿ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ನೋಡೋಣ ಬನ್ನಿ ಆ ಒಂದು ವಿಶೇಷವಾದ ವ್ಯಕ್ತಿ ಯಾರು ಅಂತ. ಹಾಗೇನೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸ್ವಾತಿಗೆ ವಂಶಿಯವರು ಬೆಂಗಳೂರು ಮನೆಗೆ ಹೋಗೋಣ ಅಂತ ಎಷ್ಟೇ ಕೂಡ ಕನ್ವಿನ್ಸ್ ಮಾಡಿದ್ರು ಕೂಡ ಸ್ವಾತಿ ಕನ್ವಿನ್ಸ್ ಆಗ್ತಿರಲ್ಲ. ನೋಡು, ನಾವ್ ಇಲ್ಲಿ ಇದ್ಕೊಂಡೇ ಮಾಡ್ಬೇಕು ಅಂತಿಲ್ಲ, ಬೆಂಗಳೂರಿಗೆ ಹೋಗ್ಬಿಟ್ಟು ಕೂಡ ಪಶುಪತಿಗೆ ಪಾಠ ಕಲಿಸಬಹುದು. ನೋಡು ಸ್ವಾತಿ, ನಿನ್ ತವ್ರ ಮನೆಯವರು ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗಾಗಿದೆ. ಇವಾಗ ನೀನು ಕೂಡ ಅಲ್ಲಿಗೆ ಬಂದ್ರೆ ನಿಂಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗುತ್ತೆ, ನಿನ್ ತವ್ರ ಮನೆಯವ್ರನ್ನ ನೋಡ್ಬಿಟ್ಟು ಅಂತ. ಈ ಕಡೆ ವಂಶಿಯವರು ಸ್ವಾತಿಗೆ ಕನ್ವಿನ್ಸ್ ಮಾಡಿದಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಬೆಂಗಳೂರು ಮನೆಗೆ ಬರೋದಕ್ಕೆ ರೆಡಿ ಆಗ್ತಾರೆ. ಅಲ್ಲಿಂದ ಹೊರಡ್ತಾರೆ ಕೂಡ. ಇನ್ನೊಂದ್ ಕಡೆ ಈ ಗೀತಾ, ಸ್ವಾತಿ ಅಕ್ಕ, ಸ್ವಾತಿನ್ ಕಂಡ್ರೇನೆ ಆಗ್ತಿರಲ್ಲ. ಈ ಸಲ ಒಂದು ಹೊಸ ಸ್ಕೆಚ್ನೇ ಹಾಕೊಂಡ್ಬಿಟ್ಟಿದ್ದಾಳೆ. ಅಂದ್ರೆ ಒಂದು ಸ್ವಾತಿ ಮೇಲೆ ಸೇಡಿಗೋಸ್ಕರ, ಸ್ವಾತಿ ಮೇಲಿನ ಒಂದು ಸಿಟ್ಟಿಗೋಸ್ಕರ ಸ್ವಾತಿಗಿಂತನೂ ತುಂಬಾ ಚೆನ್ನಾಗಿರುವ ಮನೆ ಕಟ್ಟಿಸ್ಬೇಕು, ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಅಕ್ಕ ಅಂತೂ ಬಿಲ್ಡಪ್ ತಗೋತಿರ್ತಾಳೆ. ಒಟ್ನಲ್ಲಿ ಸ್ವಾತಿಗಿಂತ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹಠ ಪಡ್ತಿರ್ತಾಳೆ ಅಷ್ಟೇನೆ. ಸ್ವಾತಿಯಿಂದ ನಾವ್ ಯಾವ್ದಕ್ಕೂ ಕೂಡ ಕಮ್ಮಿ ಇರಬಾರ್ದು, ನಾವೆಲ್ಲರೂ ಕೂಡ ಚೆನ್ನಾಗಿ ದುಡಿಯೋಣ, ಸಂಪಾದನೆ ಮಾಡೋಣ, ಇದಕ್ಕಿಂತ ದೊಡ್ಡದಾಗಿ ಮನೆ ಕಟ್ಟೋಣ, ಹಾಗೆ ಹೀಗೆ ಅಂತ ಮನೆಯವರೆಲ್ಲರೂ ಕೂಡ ಹೇಳಿದಾಗ ಮನೆಯವರೆಲ್ಲರೂ ಕೂಡ ಸಿಕ್ಕಾಬಟ್ಟೆ ಶಾಕ್ ಆಗ್ತಾರೆ. ಈ ಕಡೆ ಗೀತಾ ಮಾತ್ರ ವಟ ವಟ ಅಂತ ಬಿಲ್ಡಪ್ ಕೊಡ್ತಾನೆ ಇರ್ತಾಳೆ. ಅಂತ ಕಾರಲ್ಲಿ ಓಡಾಡ್ಬೇಕು, ಇಂತ ಕಾರಲ್ಲಿ ಓಡಾಡ್ಬೇಕು ಅಂತ ಹೇಳ್ಬಿಟ್ಟು ಬಡಾಯಿ ಕೊಚ್ಕೋತಿರ್ತಾಳೆ ಅಷ್ಟೇನೆ. ಈ ಕಡೆ ಪದ್ಮ ಅವರು ನೋಡ್ತಿರ್ತಾರೆ ಈ ಕಡೆ ವಂಶಿ ಸ್ವಾತಿನ ಎತ್ಕೊಂಡು ಹೋಗಿರೋದು. ಹಾಗಾಗಿ ಪದ್ಮಂಗೂ ಕೂಡ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಡತ್ತೆ. ಅಮ್ಮ ನೋಡಿದ್ರ, ವಂಶಿ ಸ್ವಾತಿನ ಒಂದು ಮಗು ತರ ನೋಡ್ಕೋತಿದ್ದಾರೆ, ನಾನು ಆ ದೇವರಿಗೆ ಧನ್ಯವಾದ ಹೇಳ್ಬೇಕಮ್ಮ, ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಪದ್ಮ ಅವ್ರು ಕೂಡ ಖುಷಿ ಪಡ್ತಿರ್ತಾರೆ. ಇನ್ನೇನು ಈ ಕಡೆ ಸ್ವಾತಿನ ಎತ್ಕೊಂಡ್ಬಿಟ್ಟು ಮನೆ ಒಳಗಡೆ ಬಂದಾಗ ಈ ಕಡೆ ಅಜ್ಜಿ ತಾತ ಫುಲ್ಲು ಟೆನ್ಷನ್ ಆಗಿರ್ತಾರೆ. ಏನಾಯ್ತು ಸ್ವಾತಿಗೆ, ಏನಾಯ್ತು ಅಂತ ಹೇಳ್ಬಿಟ್ಟು ಗಾಬರಿಯಿಂದ ಈ ಕಡೆ ಅಜ್ಜಿ ತಾತ ಬಂದು ಕೇಳಿದಾಗ ಏನು ಇಲ್ಲ, ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಲ್ವಾ, ಹಾಗಾಗಿ ಸ್ವಲ್ಪ ಸುಸ್ತಾಗಿದ್ಲು, ಸ್ವಲ್ಪ ತಲೆ ಸುತ್ತು ಅಂತ ಹೇಳ್ತಿದ್ಲು, ಅದಕ್ಕೆ ಅಷ್ಟೇ ಎತ್ಕೊಂಡ್ ಬಂದಿದ್ದು, ಬೇರೆ ಏನು ಸಮಸ್ಯೆ ಆಗಿಲ್ಲ ಅಂದ್ರೂ ಕೂಡ ಅಜ್ಜಿ ತಾತ ಇಬ್ರು ಸಿಕ್ಕಾಬಟ್ಟೆ ಗಾಬರಿ ಆಗ್ಬಿಟ್ಟು ತಲೆಯನ್ನೆಲ್ಲ ಸವರ್ತಾರೆ. ಆದ್ರೆ ಈ ಕಡೆ ಸ್ವಾತಿಗೆ ಅಷ್ಟಾಗಿ ಪ್ರಜ್ಞೆ ಇರಲ್ಲ. ಸರಿ ವಂಶಿ, ರೂಮಲ್ಲಿ ಹೋಗಿ ಮಲಗಿಸು, ಫ್ರೆಶ್ ಮಾಡ್ಸು ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ತಾತ ಕೂಡ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿನ ಎತ್ಕೊಂಡು ಹೋಗ್ಬಿಟ್ಟು ಸೀದಾ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಮಗು ತರ ಮಲಗಿಸ್ತಾನೆ, ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು. ಈ ಕಡೆ ಸರಿ ಆಯ್ತು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ತಲೆನೆಲ್ಲ ಸೌರ್ ಬಿಟ್ಟು ಇನ್ನೇನು ಹೋಗ್ಬೇಕು ಅನ್ನಷ್ಟರಲ್ಲಿ ಅಯ್ಯೋ ಅಯ್ಯೋ ಪಶುಪತಿ ಪಶುಪತಿ ಏನು ಮಾಡ್ಬೇಡ, ನನಗೆ ಪಶುಪತಿ ಏನು ಮಾಡ್ಬೇಡ, ಏನು ಮಾಡ್ಬೇಡ, ಏನು ಮಾಡ್ಬೇಡ ಅಂತ ಹೇಳಿ ಈ ಕಡೆ ಪಶುಪತಿ ಹೆಸರು ಹೇಳ್ಕೊಂಡು ಸಿಕ್ಕಾಬಟ್ಟೆ ಒದ್ದಾಡ್ತಿದ್ದಾಳೆ. ಅದನ್ನ ನೋಡ್ಬಿಟ್ಟು ಈ ಕಡೆ ವಂಶಿಗೆ ಪಶುಪತಿ ಮೇಲೆ ಸಿಕ್ಕಾಬಟ್ಟೆ ಕೋಪ ಬರ್ತಿರುತ್ತೆ. ಛೆ, ಇಂತ ಅಮಾಯಕಿ ಹುಡುಗಿ ಮೇಲೆ ಏನ್ ದೌರ್ಜನ್ಯ ಮಾಡ್ಬಿಟ್ಟ. ಇಲ್ಲ ಕಣೋ ಪಶುಪತಿ, ನಿನ್ನನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ, ಇನ್ಮೇಲೆ ಇದೆ ಕಣೋ ನಿನ್ಗೆ ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿಗೆ ಸಿಕ್ಕಾಬಟ್ಟೆ ಈ ಕಡೆ ಪಶುಪತಿ ಮೇಲೆ ಕೋಪ ಬರ್ತಿರುತ್ತೆ. ಹೀಗೂ ಈ ಕಡೆ ವಂಶಿ ಮತ್ತೆ ಈ ಕಡೆ ಸ್ವಾತಿನ ತಲೆ ಸೌರಿ ಮತ್ತೆ ಸಮಾಧಾನ ಮಾಡ್ಬಿಟ್ಟು ಇನ್ನೇನ್ ಮತ್ತೆ ಹೋಗ್ಬೇಕು ಅನ್ನಷ್ಟರಲ್ಲಿ ಈ ಕಡೆ ವಂಶಿ ಕೈನ ಇಟ್ಕೊಂಡ್ಬಿಡ್ತಾಳೆ. ಅಪ್ಪ 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 ಪ್ಲೀಸ್ ಅಪ್ಪ, ನನ್ ಬಿಟ್ಟು ಹೋಗ್ಬೇಡಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ನಿದ್ದೆಗಣ್ಣಲ್ಲಿ ಒಂದು ಪ್ರಜ್ಞೆ ಹೋಗಿರುತ್ತೆ, ಹಾಗೆ ಕನ್ವರ್ಸಿರ್ತಾಳೆ ಈ ಕಡೆ ಸ್ವಾತಿಯ ಒಂದು ಮಗು ತರ ಮನ್ಸನ್ನ ನೋಡ್ಬಿಟ್ಟು ಈ ಕಡೆ ವಂಶಿ ಅಲ್ಲೇ ಫಿದಾ ಹಾಗೆ ಸ್ವಾತಿ ಪಕ್ಕನೆ ಕುತ್ಕೊಂಡು ತಲೆ ಸವರ್ತಾ ಕುತ್ಕೊಳ್ತಾನೆ. ಈ ಕಡೆ ಸ್ವಾತಿ ವಂಶಿ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಬಾಚಿ ತಪ್ಕೊಂಡ್ಬಿಡ್ತಾಳೆ ವಂಶಿ ಕೈನ. ವಂಶಿ ಎಷ್ಟೇ ಕೂಡ ಬಿಡಿಸ್ಕೊಳಕ್ಕೆ ಟ್ರೈ ಮಾಡಿದ್ರು ಕೂಡ ಸ್ವಾತಿ ಮತ್ತೆ ವಂಶಿ ಅವ್ರನ್ನ ಎಳ್ದು ಹಿಡ್ಕೊಂತಾಳೆ ಕೈನ. ಸೊ ಹಾಗೆ ವಂಶಿ ಸ್ವಲ್ಪ ಹೊತ್ತು ಅವಳ ತಲೆಯನ್ನ ಸೌರಿ ಸಮಾಧಾನ ಮಾಡ್ಬಿಟ್ಟು ಮಲಗಿಸ್ಬಿಟ್ಟು ಹೇಗೋ ಒಂದು ಹೊರಗಡೆ ಬಂದೇ ಬಿಡ್ತಾನೆ. ಛೆ, ಇಂತ ಒಳ್ಳೆ ಹುಡುಗಿಗೆ ಆ ಪಶುಪತಿ ಮೋಸ ಮಾಡ್ಬಿಟ್ಟ. ನೀನು ನಮ್ಮ ಮಾವ ಅಂತ ಹೇಳ್ಕೊಳಕ್ಕೂ ಅಸಹ್ಯ ಆಗುತ್ತೆ ಕಣೋ ಪಶುಪತಿ. ಸ್ವಾತಿಗೆ ಇನ್ಮೇಲೆ ನಾನ್ ಕಾವಲಾಗಿರ್ತೀನಿ. ಏ ಪಶುಪತಿ, ಇನ್ನೊಂದ್ಸಲ ಏನಾದ್ರು ನನ್ ತಂಟೆಗ್ ಬಾರೋ, ನನ್ ಹೆಂಡತಿ ತಂಟೆಗ್ ಬಾರೋ, ಆಮೇಲೆ ನಿನಗೆ ಉಂಟು ಹಬ್ಬ. ನಿನ್ನನ್ನು ಮಾತ್ರ ಸುಮ್ನೆ ಬಿಡಲ್ಲ ಕಣೋ. ನನ್ ಸ್ವಾತಿ ತಟ್ಟೆಗೆ ಏನಾದ್ರು ಬಂದ್ರೆ ನಿನ್ನನ್ನಂತೂ ಜೀವ ಸಹಿತ ಬಿಡಲ್ಲ, ಮಾವ ಅಂತಾನು ನೋಡಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಪಶುಪತಿ ಅವನೇ ಒಂದು ಚಾಲೆಂಜ್ ಹಾಕೊಳ್ತಾನೆ. ಹಾಗೇನೆ ಸ್ವಾತಿ ಮನೆನ ಹೇಗಾದ್ರೂ ಮಾಡಿ ಬಿಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ವಂಶಿ ತಲೆನಲ್ಲಿ ಬಂದ್ಬಿಡತ್ತೆ. ಯಾಕಂದ್ರೆ ಈ ಕಡೆ ತುಂಬಾನೇ ನಂಬಿರ್ತಾಳೆ ಸ್ವಾತಿ. ಪಶುಪತಿನ ಮಾತನ್ನ ಕೇಳ್ಬಿಟ್ಟು ಧರ್ಮಾಧಿಕಾರಿಯ ಪಟ್ಟವನ್ನು ಕೂಡ ಬಿಟ್ಕೊಟ್ಟಿರ್ತಾಳೆ. ಎಲ್ಲ ಕೆಲಸ ಆದ್ಮೇಲೆ ಈ ಕಡೆ ಪಶುಪತಿ ಕೂಡ ಮೋಸ ಮಾಡ್ಬಿಟ್ಟಿರ್ತಾನೆ. ಅದೆಲ್ಲವನ್ನು ಕೂಡ ವಂಶಿ ನೋಡ್ಕೊಂಡು ಸೈಲೆಂಟ್ ಆಗಿದ್ದ ಇಷ್ಟು ದಿನ. ಆದ್ರೆ ಇನ್ಮೇಲೆ ಅವನೇ ವಂಶಿನೇ ಚಾಲೆಂಜ್ ತಗೊಂಡಿದ್ದಾನೆ, ಹೇಗಾದ್ರೂ ಮಾಡಿ ಆ ಮನೆನ ಸ್ವಾತಿ ಕೈಗೆ ಒಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದ್ ಕಡೆ ನಿತಿನ್ ಮನೆಗೆ ಹೋಗ್ತಾನೆ, ಅಂದ್ರೆ ಊರಲ್ಲಿ ಇರ್ತಾನೆ ನಿತಿನ್. ಈಗ ನಿತಿನ್ ಅಮ್ಮ ಎಲ್ಲೋ ಹೋಗಿದ್ದೆ ನಿತಿನ್, ಎಲ್ಲೋ ಹೋಗಿದ್ದೆ, ಫೋನ್ ಎಲ್ಲ ಮನೇಲೆ ಬಿಟ್ಬಿಟ್ಟು ಹೋಗಿದ್ಯಲ್ಲ, ಎಲ್ಲಿ ಹೋಗಿದ್ದೆ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ಟೆನ್ಷನ್ ಇಂದ ನಿತಿನ್ ತಾಯಿ ಕೇಳ್ತಿರ್ತಾರೆ. ಯಾಕೆ ನೀನು ಗೊತ್ತಿಲ್ವಾ ನಾನ್ ಎಲ್ಲಿ ಹೋಗಿದ್ದೆ ಅಂತ, ಹಾಗೆ ಹೇಗೆ ಅಂತ ವ್ಯಂಗ್ಯವಾಗಿ ಹೇಳ್ತಿರುವಾಗ, ಅಲ್ಲ ಕಣ ನಿತಿನ್, ನನ್ಗೆ ಹೇಗೋ ಗೊತ್ತಾಗುತ್ತೆ ನೀನ್ ಎಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಫೋನ್ ಮಾಡಿದ್ರೆ ಫೋನು ಕೂಡ ಮನೇಲೆ ಬಿಟ್ಬಿಟ್ಟು ಹೋಗಿದ್ಯಲ್ಲ, ಯಾಕೋ ನಿತಿನ್, ಯಾಕೋ ಈ ತರ ಮಾಡ್ತಿದ್ಯಾ, ಈ ಅಮ್ಮನು ಬೇಡ ಆದ್ನೇನೋ, ಹಾಗೆ ಹೇಗೆ ಅಂತ ಈ ಕಡೆ ನಿತಿನ್ ಅಮ್ಮ ಕೇಳ್ತಿದ್ರೆ
ಈ ಕಡೆ ನಿತಿನ್‌ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ನಾನು ಎಲ್ಲೋಗಿದೆ ಅಂತ ಗೊತ್ತಾಗ್ಬೇಕಲ್ಲ. ಒಂದ್ ಕೆಲ್ಸ ಮಾಡು, ನಿನ್ ಅಣ್ಣ ಇದಾನಲ್ಲ ಪಶುಪತಿ, ಅವ್ನ ಕೇಳ್ಕೊ ಹೋಗು ಅಂತ ಹೇಳ್ಬಿಟ್ಟು ಹಾಗೆ ಸೈಲೆಂಟ್ ಆಗಿ ರೂಮಿಗೆ ಹೋಗ್ಬಿಡ್ತಾನೆ. ರೂಮಿಗೆ ಹೋಗ್ಬಿಟ್ಟು ಬಟ್ಟೆನೆಲ್ಲವನ್ನು ಕೂಡ ತಗೊಂಡು ಒಂದು ಸೂಟ್ ಕೇಸ್‌ಗೆ ತುಂಬಿಸ್ಕೊತಿರ್ತಾನೆ. ಈ ಕಡೆ ನಿತಿನ್ ಹಾಗೆ ಮತ್ತೆ ಈ ಕಡೆ ವಂಶಿ ಮನೆಗೆ ಬರೋದಕ್ಕೆ ರೆಡಿ ಆಗ್ತಾರೆ. ಅಂದ್ರೆ ಬೆಂಗಳೂರು ಮನೆಗೆ ಬರೋದಕ್ಕೆ ರೆಡಿ ಆಗ್ತಾರೆ. ಯಾಕಂದ್ರೆ ಸ್ವಾತಿಗೆ ಒಂದು ಈ ಪಶುಪತಿಯಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಭಯ ಇರುತ್ತೆ ನಿತಿನ್‌ಗೆ. ಹೇಗಾದ್ರೂ ಮಾಡಿ ಸ್ವಾತಿನ ಕಾಪಾಡೋದಷ್ಟೇ ಉದ್ದೇಶ ಆಗಿರುತ್ತೆ. ವಂಶಿ ಮತ್ತೆ ಸ್ವಾತಿ ಚೆನ್ನಾಗಿರ್ಲಿ, ಆದ್ರೆ ಸ್ವಾತಿಗೆ ಏನು ಆಗ್ಬಾರ್ದು ಅನ್ನೋ ಉದ್ದೇಶ ಅಷ್ಟೇ ನಿತಿನ್. ನಮ್ ನಿತಿನ್ ತುಂಬಾನೇ ಒಳ್ಳೆ ಹುಡುಗ, ಪಾಪ ಪ್ರೀತಿಸಿದ್ರು ಕೂಡ ತನ್ನ ಒಂದು ಪ್ರೀತಿಯ ತ್ಯಾಗವನ್ನ ಮಾಡಿ ವಂಶಿಗೆ ಬಿಟ್ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಸ್ವಾತಿ ಚೆನ್ನಾಗಿರ್ಬೇಕು ಅಷ್ಟೇನೆ. ಹಾಗಾಗಿ ಬಟ್ಟೆ ಎಲ್ಲವನ್ನು ಕೂಡ ಪ್ಯಾಕ್ ಮಾಡುವಾಗ ಇಲ್ಲಿ ನಿತಿನ್ ಅಮ್ಮ ಬರ್ತಾರೆ. ಎಲ್ಲೋ ಹೋಗ್ತಿದ್ಯಾ ನಿತಿನ್ ಅಂತ ಕೇಳಿದಾಗ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಿನ್ನ ಅಣ್ಣ ಇದಾನಲ್ಲ, ಅವನು ನನ್ನನ್ನ ಕಿಡ್ನಾಪ್ ಮಾಡಿದ. ಹಾಗೇನೆ ಸ್ವಾತಿನೂ ಕೂಡ ಕಿಡ್ನಾಪ್ ಮಾಡಿದ. ನಿನ್ನ ಅಣ್ಣನ್ ಮಗಳು ರಾಗಿಣಿ ಇದ್ದಾಳಲ್ಲ, ಅವಳನ್ನ ನಾನು ಮದ್ವೆ ಆಗ್ಬೇಕಂತೆ. ಅದಕ್ಕೆ ನನ್ನ ಕಟ್ಟಾಕಿ ಎಷ್ಟು ಚಿತ್ರಹಿಂಸೆ ಕೊಟ್ರು ಗೊತ್ತಾ ಅಂತ ಹೇಳ್ಬಿಟ್ಟು ಈ ಕಡೆ ನಿತಿನ್ ಹಲ್ ಕಚ್ಕೊಂಡು ಹೇಳ್ತಿರುವಾಗ ಈ ಕಡೆ ನಿತಿನ್ ತಾಯಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಣ್ಣ ಇಷ್ಟೆಲ್ಲ ಮಾಡಿದ್ಯಾ ನನಗ್ ಗೊತ್ತಿಲ್ದಿರಾ? ಏ ರಾಗಿಣಿ, ನಿನ್ನನ್ ಮಾತ್ರ ನಾನ್ ಸೊಸೆ ಅಂತೂ ಮಾಡ್ಕೊಳ್ಳಲ್ಲ ಕಣೆ. ಇನ್ಮೇಲಿದೆ ನಿನಗ್ ಮಾರಿ ಹಬ್ಬ. ಛೇ, ಅಣ್ಣ ಅಂತ ನಾನ್ ನಂಬಿದಕ್ಕೆ ನನ್ ಮಗುನೇ ಕಿಡ್ನಾಪ್ ಮಾಡ್ಬಿಟ್ರಲ್ಲ, ಕ್ರೂರಿಗಳ ಅಂತ ಹೇಳ್ಬಿಟ್ಟು ಈ ಕಡೆ ನಿತಿನ್ ತಾಯಿ ಕೂಡ ಬೈಕೋತಿರ್ತಾರೆ. ಸೊ ಈ ಕಡೆ ನಿತಿನ್ ಬಟ್ಟೆಗಳನ್ನ ಪ್ಯಾಕಿಂಗ್ ಮಾಡ್ಕೊಳ್ಳುವಾಗ ಬೇಡ ನಿತಿನ್ ಹೋಗ್ಬೇಡ ಅಂತ ಎಷ್ಟೇ ಕೂಡ ಕನ್ವಿನ್ಸ್ ಮಾಡಿದ್ರು ನಿತಿನ್ ಮಾತ್ರ ಇಲ್ಲಿರೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸ್ವಾತಿಗೆ ಒಂದು ಬೆಂಗಾವಲಾಗಿ ನಿಲ್ಲೋದಿಕ್ಕೆ ಹೊರಟಿರ್ತಾರೆ ಈ ಕಡೆ ನಿತಿನ್. ಹಾಗೇನೆ ನಿತಿನ್ ಕೂಡ ಈ ಕಡೆ ಪಶುಪತಿಯಿಂದ ಈ ಕಡೆ ಸ್ವಾತಿಗೆ ಮನೇನ ಬಿಡಿಸ್ಕೊಡ್ಬೇಕಾಗಿರುತ್ತೆ. ಅದು ಒಂದು ಜವಾಬ್ದಾರಿ ಇರುತ್ತೆ. ಈಗ ಒಟ್ಟಾರೆಯಾಗಿ ನಿತಿನ್ ಕೂಡ ಬೆಂಗಳೂರು ಮನೆಗೆ ಹೊರಟಿದ್ದಾರೆ. ಪಾಪ ಇವಾಗ ರಾಧಿಕಂಗೆ ಏನ್ ಮಾಡ್ಬೇಕು ಅಂದ್ರೆ ನಿತಿನ್ ತಾಯಿ ರಾಧಿಕಾಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ ಪಾಪ. ಒಬ್ಬಂಟಿ ಅಣ್ಣನು ಕೂಡ ಈ ತರ, ಅಣ್ಣನ್ ಮಗಳು ಕೂಡ ಈ ತರ. ಸೊ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಆದ್ರೆ ನಿತಿನ್ ಒಂದ್ ಮಾತನ್ನ ಕೊಡ್ತಾನೆ ಈ ಕಡೆ ರಾಧಿಕಾ ಅವ್ರಿಗೆ, ಅಂದ್ರೆ ತನ್ನ ತಾಯಿಗೆ, ಅಮ್ಮ ಸ್ವಲ್ಪ ದಿನ ಸ್ವಾತಿಗೆ ಒಂದು ನ್ಯಾಯ ಒದಗಿಸ್ಕೊಟ್ಬಿಟ್ಟು ಆಮೇಲೆ ನಾನು ಮತ್ತೆ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳಿದಾಗ ಈ ಕಡೆ ತಾಯಿಗೆ ರಾಧಿಕಾ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಹಗ್ ಮಾಡ್ಕೊಳ್ತಾರೆ. ಸೊ ಇನ್ನೊಂದ್ ಕಡೆ ಹಾಲ್ ಅಲ್ಲಿ ವಂಶಿ ಅವರು ಸಿಕ್ಕಾಪಟ್ಟೆ ಡೀಪ್ ಆಗಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ತುಂಬಾನೇ ಮೀಟಿಂಗ್ಸ್ ಇತ್ತು ಆಫೀಸಲ್ಲಿ, ಬಿಸ್ನೆಸ್ ಮೀಟಿಂಗ್ಸ್ ಇತ್ತು, ಎಲ್ಲ ಕೂಡ ಹಾಳಾಯ್ತು ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಯಾಕಂತ ಹೇಳಿದ್ರೆ ಈ ಕಡೆ ಸ್ವಾತಿನ ಹುಡ್ಕೋದ್ರಲ್ಲೇ ಒಂದೆರಡು ದಿನ ಕಳೆದೋಗ್ಬಿಟ್ಟಿರುತ್ತೆ. ಹಾಗಾಗಿ ಆ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗಿರಲ್ಲ. ಹಾಗಾಗಿ ಸ್ವಲ್ಪ ಬಿಸ್ನೆಸ್ ಮೀಟಿಂಗ್ಸ್ ಗಳು ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಹಾಗಾಗಿ ಕೆಲಸ ಎಲ್ಲ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ಅಜ್ಜಿ ತಾತ ಬಂದು, ಏನೋ ವಂಶಿ ಏನೋ ಆಯ್ತು, ಯಾಕೋ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ಕೂತಿ ಅಂತ ಹೇಳಿದಾಗ, ಅದು ಅಜ್ಜಿ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ಸ್ ಇದೆ, ಮೀಟಿಂಗ್ಸ್ ಬೇರೆ ಇತ್ತು, ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ ಇತ್ತು ಇವತ್ತು, ಎಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟೆ, ನಾಳೆ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಅವರು ಕೂಡ ಅಜ್ಜಿ ತಾತನ ಹತ್ರ ಹೇಳ್ಕೊತಿರ್ತಾರೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಎಂಟ್ರಿ ಕೊಡ್ತಾರೆ ಈ ಕಡೆ ವಂಶಿ ಮನೆಗೆ. ವಂಶಿ, ಯಾವ ಬಿಸ್ನೆಸ್ ಮೀಟಿಂಗ್ ಕೂಡ ಕ್ಯಾನ್ಸಲ್ ಆಗಿಲ್ಲ ಕಣೋ, ಎಲ್ಲ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಯ್ ಅನ್ನೋ ವ್ಯಕ್ತಿ ಬರ್ತಾರೆ. ಈ ಕಡೆ ತಿರುಗಿ ನೋಡಿದಾಗ ವಂಶಿಗೆ ಸಖತ್ ಖುಷಿ ಆಗುತ್ತೆ. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ವಂಶಿಗೆ ಅವನು ಪ್ರಾಣ ಸ್ನೇಹಿತ, ಆದ್ರೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅವನು ಒಬ್ಬ ದುಶ್ಮನ್ ಅಂತಾನೆ ಹೇಳ್ಬೋದು. ಇನ್ನೇನು ಈ ಕಡೆ ಅಜಯ್ನ ನೋಡ್ಬಿಟ್ಟು ಈ ಕಡೆ ವಂಶಿ ಓಡೋಗ್ಬಿಟ್ಟು ಅಜಯ್ನ ಹಗ್ ಮಾಡ್ಕೊಳ್ತಾರೆ. ಹಾಗೇನೆ ಅಜಯ್ ಕೂಡ ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ಅಜ್ಜಿ ತಾತನ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಆಶೀರ್ವಾದವನ್ನ ಕೂಡ ತಗೊಂಡು ಅಜ್ಜಿ ತಾತನ ಪಕ್ಕನೆ ಕುತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡಿತಾರೆ. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಸಲುಗೆಯಿಂದ ಮಾತಾಡ್ತಿರ್ತಾರೆ. ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಈ ಕಡೆ ಅಜಯ್ಗೆ ವಂಶಿ ಮದ್ವೆ ಆಗಿರೋ ವಿಷಯ ಗೊತ್ತಾಗಿರತ್ತೆ. ಎಲ್ಲೋ ನಿನ್ ಹೆಂಡತಿ ವಂಶಿ, ಎಲ್ಲೋ ನಿನ್ ಹೆಂಡತಿ ಆ ಸುಂದ್ರಿ ಎಲ್ಲೋ, ನಿನ್ ಗರ್ಲ್ ಫ್ರೆಂಡ್ ಎಲ್ಲೋ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಿರ್ತಾರೆ. ಏನೋ ಮರಿಯಾ, ಸಿಕ್ಕಾಬಟ್ಟೆ ದುಡ್ಡು ಅದು ಇದು ಬಿಸ್ನೆಸ್ ಸಿಕ್ಕಾಬಟ್ಟೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ಯಾ, ಸಿಕ್ಕಾಬಟ್ಟೆ ದುಡ್ಡು ಮಾಡ್ಕೊಂಡಿದ್ಯಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿಯ ಒಂದು ಫ್ರೆಂಡ್ ಅಜಯ್ ಆದಂತವನು ಹೇಳ್ತಿರ್ತಾನೆ ಈ ಕಡೆ ವಂಶಿಗೆ. ಹಾಗೇನೆ ಎಲ್ಲಿ ನಿನ್ ಲವರ್, ಎಲ್ಲಿ ನಿನ್ ಹೆಂಡತಿ, ಹಾಗೆ ಹೀಗೆ ಅಂತ ಸ್ವಾತಿ ಬಗ್ಗೆ ಹಾಗೆ ಹೀಗೆ ಅಂತ ಕೇಳ್ತಿರ್ತಾರೆ. ತನ್ನ ಹೆಂಡತಿ ಬಗ್ಗೆ ಕೇಳ್ತಿರ್ತಾರೆ. ನೋಡ್ಬೇಕು ನಾನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಅಲ್ಲ ಕಣೋ ವಂಶಿ, ನಿನ್ಗೆ ಹುಡುಗಿರ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ, ಅದ್ ಹೇಗೋ ಅವಳು ನಿನ್ನನ್ನ ಪಟಾಯಿಸ್ಬಿಟ್ಲು, ನಾನು ಅವಳು ಹೇಗಿದ್ದಾಳೆ ಅಂತ ನೋಡ್ಬೇಕು, ಅದ್ ಹೇಗ್ ನಿನ್ನನ್ನ ಪಟಾಯಿಸ್ಬಿಟ್ಲು ಅಂತ ನಾನು ನೋಡ್ಲೇಬೇಕು, ಕೇಳಲೇಬೇಕು, ಎಲ್ಲಿ ನಿನ್ ಹೆಂಡತಿ, ಹೆಂಡತಿ ಎಲ್ಲಿ ಎಲ್ಲಿ ಅಂತ ಹೇಳಿದಾಗ ಅವಳಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ರೂಮ್ ಅಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ ಅಂತ ಹೇಳ್ತಿರ್ತಾರೆ ಈ ಕಡೆ ವಂಶಿ ಅವರು. ಸೊ ಇಷ್ಟೆಲ್ಲ ಆಗುತ್ತೆ. ಅದಾದ ನಂತರ ಈ ಕಡೆ ಅಜಯ್ ಇದ್ದವನು ಅಜ್ಜಿ ತಾತನ ರೂಮಿಗೆ ಹೋಗ್ಬಿಟ್ಟು ಸ್ವಲ್ಪ ಲ್ಯಾಪ್ಟಾಪ್ ನಲ್ಲಿ ಏನೋ ವರ್ಕ್ ಮಾಡ್ತಿರ್ತಾನೆ ಕುತ್ಕೊಂಡು ಚಾರ್ಜ್ ಹಾಕೊಂಡು. ಅಲ್ಲಿ ಈ ಕಡೆ ಸ್ವಾತಿ ಫ್ರೆಶ್ ಅಪ್ ಆಗ್ಬಿಟ್ಟು ಮೆತ್ತಗೆ ಅಜ್ಜಿ ತಾತನ ರೂಮಿಗೆ ಏನಕ್ಕೋ ಒಂದು ಬರ್ತಾಳೆ. ಇಲ್ಲಿ ನೋಡಿದ್ರೆ ಈ ಕಡೆ ಅಜಯ್ ಬಂದ್ಬಿಟ್ಟು ಫುಲ್ಲು ಮಂಕಿ ಕ್ಯಾಪ್ ತರ ಇರುವಂತಹ ಒಂದು ಟಿ ಶರ್ಟ್ ನ ಹಾಕೊಂಡು ತಲೆಗೆಲ್ಲ ಕವರ್ ಮಾಡ್ಕೊಂಡು ಆ ಕಡೆ ತಿರ್ಕೊಂಡು ಕಂಪ್ಯೂಟರ್ ವರ್ಕ್ ಮಾಡ್ತಿರ್ತಾನೆ. ಈ ಕಡೆ ಸ್ವಾತಿ ಅವನ್ನ ನೋಡ್ಬಿಟ್ಟು ಫುಲ್ಲು ಶಾಕ್ ಆಗುತ್ತೆ. ಕಳ್ಳ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಮುಖ ಕೂಡ ಕಾಣಿಸ್ತಿರಲ್ಲ. ಆ ಕಡೆ ತಿರ್ಕೊಂಡು ತಲೆ ಫುಲ್ಲು ಕವರ್, ಮಂಕಿ ಕ್ಯಾಪ್ ಹಾಕಿರೋದ್ರಿಂದ, ಫುಲ್ಲು ಮಂಕಿ ಟೊಪ್ಪಿ ಹಾಕಿರೋದ್ರಿಂದ ಎಲ್ಲ ಫುಲ್ಲು ಕವರ್ ಅಪ್ ಆಗಿರುತ್ತೆ. ಹಾಗಾಗಿ ಸ್ವಾತಿ ಇವನನ್ನ ಕಳ್ಳ ಅಂತ ಅನ್ಕೊಂಡ್ಬಿಟ್ಟು ಒಂದು ದೊಣ್ಣೆನ ತಗೊಂಡ್ಬರ್ತಾಳೆ. ಸಿಕ್ಕಾಪಟ್ಟೆ ತಲೆಗೆ, ಮೈಗೆ, ಬೆನ್ನಿಗೆ ಎಲ್ಲ ಪೈಡ್ 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 ಅಂತ ಕೋಲಿಂದ ದೊಣ್ಣೆಯಿಂದ ಹೊಡಿತಾಳೆ. ಅವನು ಎಷ್ಟೇ ಕೂಡ ತಪ್ಪಿಸ್ಕೊಳಕ್ ನೋಡಿದ್ರು ಅಯ್ಯೋ ಅಯ್ಯೋ ಅಮ್ಮ 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 ಅಂತ ಅನ್ಕೊಂಡು ಕಿಸ್ತಾ ಇದ್ರು ಕೂಡ ಈ ಕಡೆ ಸ್ವಾತಿ ಮಾತ್ರ ಕಳ್ಳ ಅನ್ಕೊಂಡು ಹಿಗ್ಗ ಮುಗ್ಗ ಬಾರಿಸ್ತಿರ್ತಾಳೆ ಅವನಿಗೆ. ಹಾಗೋ ಹೀಗೋ ಈ ಕಡೆ ಅಜಯ್ ತಪ್ಪಿಸ್ಕೊಂಡ್ಬಿಟ್ಟು ಹಾಲಿಗೆ ಓಡ್ ಬಂದಾಗ ಈ ಕಡೆ ಸ್ವಾತಿ ಕೂಡ ಬೆರ್ಸ್ಕೊಂಡ್ ಬರ್ತಿರ್ತಾರೆ. ಕಳ್ಳ 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 ಅಂದ್ಬಿಟ್ಟು ಈ ಕಡೆ ಅಜ್ಜಿ ತಾತ ಬಂದ್ಬಿಟ್ಟು, ಅಯ್ಯೋ ಇವನು ಕಳ್ಳ ಅಲ್ಲಮ್ಮ, ವಂಶಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತೆ, ಇವಾಗ ವಂಶಿಗೆ ಸ್ವಲ್ಪ ಸಹಾಯ ಮಾಡೋದಕ್ಕೆ ಅಂತ, ಕೆಲ್ಸದ ಬಗ್ಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಬಂದಿರೋದು ಅಂತ ಹೇಳಿದಾಗ ಆ ಕಡೆ ಸ್ವಾತಿ ಶಾಕ್ ಅಲ್ಲಿ ದೊಣ್ಣೆನ ಅಲ್ಲೇ ಸೈಡ್ ಅಲ್ಲಿ ಬಿಸಾಕ್ಬಿಟ್ಟಲ್ಲ. ಅಯ್ಯೋ ಸಾರಿ ಅಂತ ಹೇಳ್ಬಿಟ್ಟು, ಓ ವಂಶಿ ಹೇಳ್ತೀನಿ ನೀವೇನಾ,
ವಾವ್ ಸೂಪರ್ ಆಗಿದ್ದೀರಾ. ಅದಕ್ಕೆ ನಮ್ ವಂಶಿಗೆ ಹುಡುಗಿರ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ. ನಿಮ್ಮನ್ನ ನೋಡಿದ್ಮೇಲೆ ಗೊತ್ತಾಯ್ತು. ವಂಶಿ ಯಾಕೋಸ್ಕರ ಮದ್ವೆ ಆಗಿದ್ದು ಅಂತ ಹೇಳ್ಬಿಟ್ಟು ಒಂಥರಾ ಆಗಿ ಮಾತಾಡ್ತಿರ್ತಾನೆ ಈ ಕಡೆ. ಈ ಅಜಯ್‌ಗೆ ಸ್ವಾತಿ ಒಂದು ಸೌಂದರ್ಯನ ನೋಡ್ಬಿಟ್ಟು ಅಲ್ಲೇ ಫಿದಾ ಆಗ್ಬಿಡ್ತಾನೆ ಅಂತಾನೆ ಹೇಳ್ಬೋದು. ಹಾಗೆ ಗುರಾಯಿಸ್ಕೊಂಡು ದುರ್ಗುಟ್ಕೊಂಡು ಈ ಕಡೆ ಸ್ವಾತಿನೇ ನೋಡ್ತಿರ್ತಾನೆ ಈ ಕಡೆ ಅಜಯ್. ಸ್ವಾತಿ ಒಂಥರ ಇರ್ಸು ಮುರ್ಸಾಗತ್ತೆ. ಒಟ್ಟಾರೆಯಾಗಿ ಈಗ ಸ್ವಾತಿ ಮತ್ತೆ ವಂಶಿ ಮಧ್ಯೆ ಈ ಒಂದು ಬಿರುಗಾಳಿಯಂತೆ ಬಂದ ಅಜಯ್ ಕತೆ ಏನಾಗ್ಬೋದು? ಸ್ವಾತಿ ಸುಮ್ನೆ ಬಿಡ್ತಾಳಾ? ಕತೆ ತುಂಬಾನೇ ಚೆನ್ನಾಗಿದೆ ನಾಳಿನ ಸಂಚಿಕೆನಲ್ಲಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.